ಕೋಟೆ ಕಟ್ಟಿಸಿದ ರಾಜನೇ ಅವರ ಹೆಸರಲ್ಲೂ ಬರ್ಕೊಂಡಿದೆ. ಇಷ್ಟು ದೊಡ್ಡ ಗೋಡೆನೂ ಸಮೇತ ಹಿಡಿದಿಟ್ಕೊಂಡಿರೋದು ಒಂದು ಸಣ್ಣ ಕಲ್ಲು. ಗುಂಡಿನ ಮನೆ, ವೆಪನ್ ಸ್ಟೋರೇಜ್ಗೆ ಇಲ್ಲಿ ಎಂಟ್ರೆನ್ಸ್ ಇದೆ. ಯಾವ್ದು ಮುಖ್ಯ ದ್ವಾರ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಆದಾಗ ಜನಗಳು ಈ ಆಕ್ರಮಣಕಾರರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಈ ಸೆಲೆಯಲ್ಲಿ ಬಿದ್ದು ಅವರು ತಪ್ಪಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ನಮಗೆ ಟೈಮ್ ಸಿಕ್ತಾಗೆಲ್ಲ ನಮ್ಮ ಸುತ್ತಮುತ್ತಲಿನ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಪ್ರಯತ್ನನ ಮಾಡಬೇಕು. ಯಾಕೆ ಅಂತೀರಾ? ನಮ್ಮ ಸುತ್ತಮುತ್ತಲಿನ ಇತಿಹಾಸ ತಿಳ್ಕೊಳ್ಳೋದ್ರಿಂದ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಅಸ್ತಿತ್ವದ ಬಗ್ಗೆ ಗೊತ್ತಾಗುತ್ತೆ. ಹಿಂದಿನವರ ಅನುಭವಗಳಿಂದ ಪಾಠ ಕಲಿಯೋದಕ್ಕೂ ಸಹ ಸಿಗುತ್ತೆ. ಈಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಲ್ಲಿರುವ ಗುಮ್ಮನಾಯಕನ ಕೋಟೆಯಲ್ಲಿದ್ದೀನಿ. ಈ ಕೋಟೆ ಸುಮಾರು 12-13ನೇ ಶತಮಾನದಲ್ಲಿ ಕಟ್ಟಿರ್ಬೋದು ಅಂತ ಸ್ಥಳೀಯರು ಹೇಳ್ತಾರೆ. ಸುಮಾರು 700 ವರ್ಷಗಳ ಕಾಲ ಅಲ್ಲಿನ ಪಾಳೆಗಾರರು ಆಡಳಿತವನ್ನ ನಡೆಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು 7 ಸುತ್ತಿನ ಕೋಟೆ. ಇದನ್ನ ಚಿತ್ರದುರ್ಗದ ಕೋಟೆಯ ರೀತಿಯಲ್ಲೇ ಕಟ್ಟಿದ್ದಾರೆ. ಈ ಕೋಟೆ ಕಟ್ಟಿದ ಪಾಳೆಗಾರರ ವಂಶದ ಮೂಲ ಪುರುಷ ಬಂದು ಕಾದ್ರಿಪತಿ ನಾಯಕ. ಇವರು 12ನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ಬಂದು ನೆಲೆ ನಿಲ್ತಾರೆ. 13ನೇ ಶತಮಾನದಲ್ಲಿ ಲಕ್ಕನಾಯಕ ಎಂಬುವರು ಈ ಬೆಟ್ಟದ ಸುತ್ತ 7 ಸುತ್ತಿನ ಕೋಟೆಯನ್ನ ಕಟ್ತಾರೆ. ಅದಕ್ಕೆ ತನ್ನ ಅಣ್ಣನ ಹೆಸರು ಗುಮ್ಮರೆಡ್ಡಿ ನಾಯಕನ ಹೆಸರನ್ನ ಈ ಕೋಟೆಗೆ ಇಡ್ತಾರೆ. ಈ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿರ್ತಾರೆ. ಈ ಕೋಟೆಯಿಂದ ಆಗಿನ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ನೋಡಿ, ಈ ಕೋಟೆ ಜಾಗ ಇದೆಯಲ್ಲ, ಇದೆಲ್ಲಾನು ಆಗಿನ ಕಾಲದಲ್ಲಿ ಅಡ್ಮಿನಿಸ್ಟ್ರೇಷನ್ ಸೆಂಟರ್ ತರ ಇತ್ತು. ಇಲ್ಲಿ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆಯಲ್ಲಿ ಯಾವ್ಯಾವ ವ್ಯವಸ್ಥೆಗಳಿರ್ತವೆ ಆಡಳಿತ ಮಾಡ್ಲಿಕ್ಕೆ, ಅದೇ ರೀತಿ ಇಲ್ಲೆಲ್ಲ ವ್ಯವಸ್ಥೆನೂ ಸಹ ಇತ್ತು ಅಂತ ಗೊತ್ತಾಗುತ್ತೆ. ಈ ಕೋಟೆ ಭಾಗದಲ್ಲಿ ಎಲ್ಲಾನು ಅಳಿಸೋಗಿದ್ದಾವೆ. ಏನಂದ್ರೆ ಬರೀ ಒಂದು ಕಲ್ಲು ಕಟ್ಟಡಗಳು ಮಾತ್ರ ಈಗಲೂ ಉಳ್ಕೊಂಡಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಕೆಡೋಗ್ಬಿಟ್ಟಿದ್ದಾರೆ. ಬನ್ನಿ, ಈ ಐತಿಹಾಸಿಕ ಕೋಟೆಯಲ್ಲಿ ಅಳಿಯದೆ ಉಳಿದುಕೊಂಡಿರುವ ಕೆಲವೊಂದು ವೈಶಿಷ್ಟ್ಯತೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಿಮ್ಗೆ ಇದು ದೊಡ್ಡ ಒಂದು ಗೋಡೆ ಕಾಣ್ತಾ ಇರ್ಬೋದು. ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿ ಗೋಡೆಗಳನ್ನ ಜೋಡಿಸಿದರೆ ಒಂದು ಬಂಡೆ ಮೇಲೆ ಜೋಡಿಸಿ ಒಂದು ಕೋಟೆ ಆಕಾರ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೊಂದು ಇಂಜಿನಿಯರಿಂಗ್ ಮಾರ್ವೆಲ್ ಅನ್ನ ತೋರಿಸ್ತೀನಿ. ಇಲ್ಲಿ ಮುಂದೆ ಬನ್ನಿ. ನೋಡಿ, ಇದು ಇಷ್ಟು ದೊಡ್ಡ ಗೋಡೆನೂ ಸಮೇತ ಹಿಡಿದಿಟ್ಕೊಂಡಿರೋದು ಒಂದು ಸಣ್ಣ ಕಲ್ಲು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಈ ಬಂಡೆ ಒಳಗಡೆಗೆ ಒಂದು ಹೋಲ್ ಮಾಡಿ ಒಂದು ಕಲ್ಲನ್ನು ಹಾಕಿದ್ದಾರೆ. ಇದಕ್ಕೆ ಅಡ್ಡವಾಗಿ ಈ ಕಲ್ಲುಗಳನ್ನ ನೀವು ಅಲ್ಲಲ್ಲಿ ಹಾಕಿದ್ದಾರೆ. ಈ ಕಲ್ಲುಗಳು ವಿಶೇಷವಾಗಿ ಏನಂದ್ರೆ ಇದನ್ನ ಉಕ್ಕಿನ ಕಲ್ಲುಗಳು ಅಂತ ಕರೀತಾರಂತೆ. ಏನಂದ್ರೆ ಇದು ಅಷ್ಟು ಗಟ್ಟಿಯಾಗಿರುತ್ತೆ ಅಂತ. ನೀವು ನೋಡ್ಬೋದು, ಇಷ್ಟು ದೊಡ್ಡ ಬಂಡೆ ಕಲ್ಲುಗಳು, ಇಷ್ಟು ದೊಡ್ಡ ಗೋಡೆಯನ್ನ, ಇದು ಒಂದು ಸಣ್ಣದಾದ ಕಲ್ಲು. ಈ ಕಲ್ಲು ಒಂದು ಅರ್ಧ ಅಡಿ ಇರ್ಬೋದು ಅಷ್ಟೇನೆ ಅಗಲ. ಇದು ಹಿಡಿದಿಟ್ಕೊಂಡಿದೆ. ಮತ್ತೆ ಇದನ್ನ ಅವರು ಅನಲೈಸ್ ಮಾಡಿದ್ದಾರೆ. ನೋಡಿ, ಯಾವ ಕಲ್ಲುಗಳು ಯಾವ ತರ ಅಂತ. ಇದು ಇಲ್ಲಿನ ಕಲ್ಲುಗಳ ರೀತಿ ಕಾಣ್ತಿಲ್ಲ, ಬಟ್ ನೋಡಿ ಇದನ್ನ ಉಕ್ಕು ತರ ಅಂತ ಹೇಳ್ತಾರೆ. ಇಲ್ಲಿನ ಸ್ಥಳೀಯರು ಎಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ತಿಳಿದಿರೋರು ಇನ್ನು ಇದ್ರ ಬಗ್ಗೆ ವಿಚಾರ ತಿಳಿಸಬಹುದು, ಕಮೆಂಟ್. ಈ ಕಲ್ಲು ಹಿಡಿದಿಟ್ಕೊಂಡಿರೋದಕ್ಕೆ ಸಾಕ್ಷಿ ಏನ್ ಗೊತ್ತಾ? ಇದು ಎಲ್ಲಿ ಕಲ್ಲು ಇದಕ್ಕೆ ಅಡ್ಡಲಾಗಿ ಕೊಟ್ಟಿದ್ದಾರೆ, ಆ ಗೋಡೆ ಮಾತ್ರ ಹಾಗೆ ಇದೆ, ಆ ಕಲ್ಲು ಮಾತ್ರ ಹಾಗೆ ಇದೆ. ಬೇರೆ ಕಲ್ಲುಗಳು ನೋಡಿ, ಈ ಕಲ್ಲು ಆಗಿರ್ಬೋದು, ಮುಂದೆ ಬಂದಿದೆ, ಇದು ಮುಂದೆ ಬಂದಿದೆ. ಹಾಗೆ ನೀವು ನೋಡ್ಕೊಂತಾ ಹೋದ್ರೆ ಮುಂದೆ ಬಂದಿದೆ. ನೋಡಿ, ಈ ಕಲ್ಲು ಇದಕ್ಕೆ ಅಡ್ಡಲಾಗಿ ಕೊಟ್ಟಿರೋದು ಕಲ್ಲು ಮಾತ್ರ ಹಿಂದಕ್ಕಿದೆ. ನೋಡಿ, ಎಷ್ಟು ಈ ಕಲ್ಲಿಗೆ ತಾಕತ್ತಿರ್ಬೋದು ನೋಡಿ. ಇಂಥ ದೊಡ್ಡದೊಂದು ಗೋಡೆಯನ್ನ, ಕಲ್ಲಿನ ಗೋಡೆಗಳನ್ನ ಒಂದು ತಡೆ ಹಿಡ್ಕೊಂಡಿದೆ ಇದು. ಸ್ನೇಹಿತರೆ, ಒಂದು ನಾಗರಿಕತೆ ಸ್ಟಾರ್ಟ್ ಆಗ್ಬೇಕಂದ್ರೆ ಅದು ನೀರು ಹಾಗೂ ನದಿ ಮೂಲಗಳಿಂದ, ನದಿಯ ಅಕ್ಕಪಕ್ಕ ದಂಡೆಗಳ ಮೇಲೆನೆ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಯಾವ್ದಾದ್ರು ಒಂದು ಊರು, ಒಂದು ಜನ ನೆಲೆ ನಿಲ್ಬೇಕಂದ್ರೆ ಅಲ್ಲಿ ನೀರು ಎಷ್ಟು ಮುಖ್ಯ ಅಲ್ವಾ? ಹಾಗೇನೆ ಇಲ್ಲಿ ಬಂದು ಈ ಕೋಟೆ ಕಟ್ಟಿದ್ದಾರೆ ಅಂದ್ರೆ ಇಲ್ಲಿನ ನೀರಿನ ಸೆಲೆ ಇವನ್ನೆಲ್ಲನೂ ನೋಡೇನೆ ಕಟ್ಟಿರ್ಬೋದು ಬಹುಶಃ. ಬನ್ನಿ ತೋರಿಸ್ತೀನಿ. ಗುಮ್ಮನಾಯಕನ ಕೋಟೆಯಲ್ಲಿ ನೀರಿನ ಸ್ಟೋರೇಜ್ ಯಾವ ತರ ಇತ್ತು ಅಂತ ಹೇಳಿ. ಬನ್ನಿ, ಇದು ನ್ಯಾಚುರಲ್ ಸ್ಟೋರೇಜ್. ಇದೇನು ಅವ್ರೇನು ಮಾಡಿರೋ ಆ ತರ ಕಾಣಿಸ್ತಿಲ್ಲ. ಈಗಿನ ಕಾಲದಲ್ಲೂ ಕೂಡ ನೀರಿದೆ. ಅಂದ್ರೆ ಈಗ ಇನ್ನು ಮಳೆ ಆಗಿಲ್ಲ, ಆದ್ರೂ ನೀರಿದೆ. ಆಗಿನ ಕಾಲದಲ್ಲಿ ಮೋಸ್ಟ್ಲಿ ಇಲ್ಲಿ ಇದೇ ನೀರನ್ನೇ ಕೋಟೆಗೆ, ಹಾಗೆ ಕೋಟೆ ಸುತ್ತಲೂ ಇರುವ ಜನಗಳು ಇಲ್ಲಿ ಬಳಸ್ಕೊಂತ ಇದ್ರೇನೋ ಗೊತ್ತಿಲ್ಲ. ಇದನ್ನ ನೋಡ್ಕೊಂಡೆ ಇವರು ಕೋಟೆ ನಿರ್ಮಾಣ ಮಾಡುವಂತ ಒಂದು ತೀರ್ಮಾನಕ್ಕೂ ಬಂದಿರ್ಬೋದು. ಯಾಕಂದ್ರೆ ಯಾರೇ ಆಗ್ಲಿ, ಜನ ಒಂದ್ ಕಡೆ ನೆಲೆ ನಿಲ್ಬೇಕಂದ್ರೆ ಅಲ್ಲಿ ನೀರು ಅತಿ ಮುಖ್ಯವಾದದ್ದು. ನೀರು ಬೇಕೇ ಬೇಕು. ಮೋಸ್ಟ್ಲಿ ಇದನ್ನ ಅವರು ಮೊದಲೇ ಗಮನಿಸಿ ಕೋಟೆಯನ್ನು ಕಟ್ಟಿರಬಹುದು ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ಇಲ್ಲಿ ನೋಡಿ, ನಾವು ಆ ಕಡೆ ಏನು ಬಾವಿ ತರ ಒಂದು ಸ್ಟ್ರಕ್ಚರ್ ನೋಡಿದ್ವಿ. ಇಲ್ಲಿ ಅದು ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿ ಬಹುಶಃ ಅವರು ಇಲ್ಲಿ ಮೆಟ್ಲು ತರ ಮಾಡ್ಕೊಂಡಿದ್ದಾರೆ. ನೀರನ್ನ ಇಲ್ಲಿಂದ ತಗೊಂಡು ಹೋಗುವಂತ ವ್ಯವಸ್ಥೆ ಇತ್ತೇನೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಅದೇ ತರ ಮಾಡಿದ್ದಾರೆ. 2 ಬಂಡೆ ಮಧ್ಯದಲ್ಲಿ ಇಲ್ಲಿ ಈಗಲೂ ಸಹ ನೀರಿದೆ. ಅಲ್ಲಿ ಆ ಕಡೆಯಿಂದ ಕಲೆಕ್ಟ್ ಆಗಿರುವಂತ ವಾಟರ್ ಅಲ್ಲೊಂದು ಚೆಕ್ ಡ್ಯಾಮ್ ತರ ಕಟ್ಟಿದ್ದಾರೆ. ಅಲ್ಲಿಂದ ಇನ್ನು ಮುಂದೆ ಬಂದು ಇಲ್ಲಿಂದ ಬಂದು ಅವರು ಮೆಟ್ಲಲ್ಲಿ ಇಳಿದು ನೀರು ಕೊಡದಲ್ಲಿ ತಗೊಂಡು ಹೋಗ್ತಾ ಇದ್ರು ಅನ್ಸುತ್ತೆ. ಎಷ್ಟೋ ಚೆನ್ನಾಗಿ ಅವರು ನೋಡ್ಕೊಂಡು ಇದನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಗುಂಡಿನ ಮನೆ,
ವೆಪನ್ ಸ್ಟೋರೇಜ್ ಅಂತ ಮಾಡ್ತಾರಲ್ಲ, ಆಗಿನ ಕಾಲದಲ್ಲಿ ಇಲ್ಲಿ ವೆಪನ್ ಸ್ಟೋರೇಜ್ ಮಾಡ್ತಿದ್ರಂತೆ. ಅದಕ್ಕೆ ಮೋಸ್ಟ್ಲಿ ಅದೆಲ್ಲ ಎಕ್ಸ್ಪ್ಲೋಸಿವ್ಸ್ ಇರ್ತಾವಲ್ಲ, ಅದಕ್ಕೋಸ್ಕರ ಅದೇನಾದ್ರು ಎಕ್ಸ್ಪ್ಲೋಸ್ ಆಗಬಾರ್ದು ಅಂತೇಳಿ ಯಾರು ಒಳಗಡೆ ಹೋಗ್ಬಾರ್ದು, ಬೇರೆ ಏನು ಯಾವುದೇ ರೀತಿಯಲ್ಲಿ ಬೆಂಕಿ, ಬೇರೆ ಯಾವುದೇ ರೀತಿಯಲ್ಲಿ ಏನು ಒಳಗಡೆ ಹೋಗ್ಬಾರ್ದು ಅಂತೇಳಿ ಮಾಡಿರ್ಬೋದು ಮೋಸ್ಟ್ಲಿ. ನೋಡಿ, ಇಷ್ಟು ಮಾತ್ರ ಓಪನ್ ಇದೆ ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ. ಇಲ್ಲೊಂದು ನೋಡ್ಬೋದು, ಇಲ್ಲೊಂದು ಕಲ್ಲಿನ ಕಟ್ಟಡ ಇದೆ. ಇದು ರೌಂಡಾಗಿ ಕಟ್ಟಿದ್ದಾರೆ. ಇದೇನಂದ್ರೆ, ಇದು ನೀವು ಹಳೆ ಮನೆಗಳಲ್ಲಿ ಸಹಜವಾಗಿ ನೋಡಿರ್ತೀರ, ಕಣಜ. ನೀವು ದವಸ ಧಾನ್ಯಗಳನ್ನ ಇದನ್ನೆಲ್ಲ ತುಂಬಿಸಿಟ್ಕೊಳ್ಳೋಕ್ಕೆ ಸ್ಟೋರೇಜ್ ಥರ ಉಪಯೋಗಿಸ್ತಾ ಇದ್ರು. ಅದೇ ರೀತಿ ಈ ಕೋಟೆಯಲ್ಲಿ ಇಷ್ಟು ದೊಡ್ಡದಾಗಿ ಕಟ್ಟಿ ಇಟ್ಕೊಂಡಿದ್ದಾರೆ. ಅಂದರೆ ಬೇರೆ ಬೇರೆ ಕಡೆ ಅಲ್ಲಲ್ಲಿದೆ. ಇದು ಸಹ ಕಣಜ. ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಒಂದು ಸ್ಟೋರೇಜಲ್ಲಿ ದವಸಗಳ ಧಾನ್ಯಗಳು ಯಾರು ರೈತರು ಬೆಳೆದಿರೋದು ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋಂಥ ಪ್ಲೇಸ್ ಇದು. ಹಾಗೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಮುಂದೆ ಬಂದರೆ ಇಲ್ಲಿ ರುಬೋ ಕಲ್ಲು ಇದೆಲ್ಲ ಇದೆ, ಒರಳೆಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲೇ ಅಡುಗೆ ಮಾಡ್ತಿದ್ರಂತೆ, ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಮಲಗುವಂಥ ವ್ಯವಸ್ಥೆನೂ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಇಲ್ಲೊಂದು ನೋಡಿ, ಈ ಬಂಡೆಯಲ್ಲೇ ಈ ಥರ ಕೊರೆದಿದ್ದಾರೆ. ಇದೇನು ಅಂದರೆ, ಆಗಿನ ಕಾಲದಲ್ಲಿ ರಾಜರ ಆನೆ ಇತ್ತಲ್ಲ, ಆನೆ ಕಟ್ಟೋದಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರೋದವರು. ನೋಡಿ ಎಷ್ಟು ನೀಟಾಗಿ ಬಂಡೆಯಲ್ಲೇ ಕೊರೆದುಬಿಟ್ಟು ಅದು ಒಂದು ಗಾಳ ಹಾಕೋಕ್ಕಿರ್ಬೋದು, ಇದಾಗಿರ್ಬೋದು, ಚೈನ್ ಹಾಕೋದಕ್ಕಿರ್ಬೋದು ಮಾಡಿ ಇಟ್ಕೊಂಡಿದ್ದಾರೆ ಆನೆ ಕಟ್ಟೋದಕ್ಕೋಸ್ಕರ. ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಪಗಡೆ ಆಡ್ತಾ ಈ ಇದರಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡೋದನ್ನ ನೋಡೋದು. ಅದ್ರ ಒಳಗಡೆ ಎಲ್ಲ ಗೋಡೆಗಳು ಹಿಂಗೆ ಇರ್ತವೆ, ಅಲ್ಲಿ ಆಡೋದವರು. ಇಲ್ಲಿ ಮೇಲೆ ಅವ್ರು ಇರ್ತಾರೆ, ಇಲ್ಲಿ ಮೇಲೆ ಕುತ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಅವರು ಡ್ಯಾನ್ಸ್ ಆಡ್ತಾ ಇದ್ದಂಥ ಜಾಗ. ಮೇಲೆ ರಾಜ ಮತ್ತು ರಾಣಿ ಮೇಲೆ ಕುತ್ಕೊಂಡು ಪಗಡೆ ಆಟ ಆಡಿಕೊಂಡು ಇಲ್ಲಿ ನೃತ್ಯ ಮಾಡ್ತಿದ್ರಂತೆ. ಇಲ್ಲಿ ಜಾಗ ಇಲ್ಲಿ ನೋಡ್ತಾ ಇರ್ಬೋದು, ಈಗೆಲ್ಲ ಬಿದ್ದೋಗಿದೆ, ಹಾಳಾಗಿದೆ. ಈ ಕೋಟೆ ಮೇಲ್ಭಾಗಕ್ಕೆ ಬಂದರೆ ಇಲ್ಲಿ ಬರುವಂಥ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಇಲ್ಲಿ ಸಹ ಅದನ್ನು ತಗೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮೇಲೆಯಿಂದ ಹಿಂಗೆ ಹರಿದು ಬರುವಂಥ ನೀರು ಇದ್ರ ಮುಖಾಂತರ ಬಂದು ಇಲ್ಲಿ ನೋಡಿ ಸ್ಟೋರೇಜ್ ಆಗುತ್ತೆ. ಈಗಲೂ ನೀರಿದೆ. ನೀರಿಗೋಸ್ಕರ ನೋಡಿ, ಈಗ ಬೇಸಿಗೆ ಕಾಲದಲ್ಲೂ ಸಮೇತ ನೀರಿದೆ ಇಲ್ಲಿ. ಮಳೆಗಾಲದಲ್ಲಿ ಯಾವ ರೀತಿ ನೀರು ತುಂಬಿಕೊಳ್ಬೋದು. ಪ್ರವಾಸಿಗರಿಗೆ ನಮ್ಮ ಕಡೆಯಿಂದ ಒಂದು ವಿನಂತಿ ಮಾಡ್ತೀವಿ, ದಯವಿಟ್ಟು ನೀವೆಲ್ಲಾದರೂ ಈ ಥರ ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳಿಗೆ, ಸ್ಥಳಗಳಿಗೆ ಬಂದಾಗ ದಯವಿಟ್ಟು ಈ ಥರ ಬರೆಯೋದನ್ನೆಲ್ಲ ಮಾಡಬೇಡಿ. ಯಾಕಂದರೆ ಇದನ್ನು ಕೋಟೆ ಕಟ್ಟಿಸಿದ ರಾಜನೇ ಅವ್ರ ಹೆಸರಲ್ಲೂ ಬರ್ಕೊಂಡಿಲ್ಲ, ಇದು ನಾನೇ ಕಟ್ಟಿಸಿರೋದು, ಇದು ನಂದು ಅಂತ. ನೀವು ಯಾಕೆ ಎಲ್ಲ ಬಂದು ಎಲ್ಲ ಹಾಳು ಮಾಡ್ತೀರಾ? ಇದೇನೋ ನೀವೇನೋ ಬರ್ಕೊಂಡಿರೋದು ನಿಮ್ಮ ಹೃದಯದಲ್ಲಿ, ನಿಮ್ಮ ಎದೆಯಲ್ಲಿ ಬರ್ಕೊಳ್ಳಿ, ಅವ್ರಿಗಾದ್ರೂ ಪ್ರೀತಿಯಿಂದ ಬರ್ಕೊಳ್ಳಿ. ಯಾಕೆ ಹೊರಗಡೆ ಬಂದ್ಬಿಟ್ಟು ಈ ಥರ ತೋರ್ಪಡಿಕೆಗೋಸ್ಕರ ಇಲ್ಲಿನ ಈ ಒಂದು ಇತಿಹಾಸನ ಎಲ್ಲ ಹಾಳು ಮಾಡ್ತೀರಾ? ದಯವಿಟ್ಟು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ. ಕುಳಾಪುರದಂಥ ಗಡಿನಾಡು ಜಿಲ್ಲೆಯಲ್ಲಿ ಈ ಥರದೊಂದು ಕೋಟೆ ಇರೋದೊಂದು ಹೆಮ್ಮೆ ವಿಚಾರ. ಆದರೆ ಇದು ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ನೋಡಿ ಮೇಂಟೈನ್ ಮಾಡಬೇಕಾಗಿದೆ. ಬರುವಂಥ ಪ್ರವಾಸಿಗರಿಗೆ ಏನಾಗಿದೆ ಅಂದರೆ, ಎಲ್ಲಿ ಏನಿದೆ, ಯಾವ ಕಡೆ ಹೋಗ್ಬೇಕು ಅಂತ ಇನ್ಫಾರ್ಮೇಶನ್ ಆಗಲಿ, ಒಂದು ಸೈನ್ ಬೋರ್ಡ್ ಆಗಲಿ ಇಲ್ಲ. ಅದನ್ನಾದ್ರೂ ಇಲ್ಲಿನ ಯಾವುದು ಪ್ರವಾಸೋದ್ಯಮ ಇಲಾಖೆ ಆಗಲಿ, ಬೇರೆ ಯಾವುದೋ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಈ ಥರದೊಂದು ನಮ್ಮದು ಹೆರಿಟೇಜ್, ಈ ಥರ ನಮ್ಮ ಇತಿಹಾಸನ ಸಾರುವಂಥದ್ದನ್ನ ಇದನ್ನ ನಾವು ಉಳಿಸುವಂಥ ಕೆಲಸ ಮಾಡಬೇಕು. 20% ಸುಮಾರು ಹಾಳಾಗಿದೆ. ಈಗ ಅಳೆದು ಉಳಿದಿರೋದನ್ನಾದ್ರೂ ಕಾಪಾಡಿ ಮುಂದಿನ ಪೀಳಿಗೆಗೆ ಈ ಥರ ಒಂದು ರಾಜ್ಯ ಆಳ್ತಾ ಇದ್ರು, ಈ ಥರ ಒಂದು ಜಾಗದಲ್ಲಿ ಇದ್ದಾದ್ರು ಜನಗಳಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ನಮ್ಮ ಕೈಯಲ್ಲಂತೂ ಈ ಥರದೊಂದು, ಈಗ ಒಂದು AICT ಈ ಥರ ಸಿಟಿ ಕಟ್ಬೋದು. ಈ ಥರದ ಯಾವುದೋ ಕೋಟೆ ಈಗಿನ ಕಾಲದಲ್ಲಂತೂ ಕಟ್ಟೋದಕ್ಕೆ ಅಸಾಧ್ಯ. ಈಗಿನ ಈ ಕೋಟೆ ನೋಡಿದ್ರೆ ಇರೋ ರಿಸೋರ್ಸ್ನ ಉಪಯೋಗಿಸ್ಕೊಂಡು ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿ, ಎಷ್ಟು ನೀಟಾಗಿ ನೀವು ಪ್ಲಾನ್ ಮಾಡಿ ಕಟ್ಟಿದ್ದಾರೆ ಅಂದರೆ, ಎಲ್ಲಿ ವಾಟರ್ ಸೋರ್ಸ್ ಇದೆ, ವಾಟರ್ ಸೋರ್ಸ್ನ ಹೆಂಗೆ ಉಪಯೋಗಿಸ್ಕೋಬೇಕು, ಮತ್ತು ಯಾವ ರೀತಿ ಯಾವ ಕಡೆ ಬೆಟ್ಟ, ಈ 7 ಸುತ್ತಿನ ಬೆಟ್ಟದಲ್ಲಿ ನೀವು ಗೊತ್ತಿರೋರಾದ್ರೆ ಮಾತ್ರ ಈ ಬೆಟ್ಟಕ್ಕೆ ಬರ್ಬೋದು. ಇಲ್ಲಾಂದ್ರೆ ಕೆಳಗಡೆನೇ ನೀವು ಗೊತ್ತಿಲ್ಲದಲ್ಲೇ, ದಾರಿ ಗೊತ್ತಾಗ್ದಲ್ಲೇ ವಾಪಸ್ ಹೋಗುವಂಥ ಪರಿಸ್ಥಿತಿ. ಆಗಿನ ಕಾಲದಲ್ಲಿ ಯಾರಾದರೂ ಆಕ್ರಮಣಕಾರರು ಬಂದಾಗೂ ಸಹ ಅವ್ರಿಗೆ ಎಲ್ಲಿ ಎಂಟ್ರೆನ್ಸ್ ಇದೆ, ಯಾವುದು ಮುಖ್ಯ ದ್ವಾರ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಕನ್ಫ್ಯೂಸ್ ಆಗೋ ಥರ ಕಟ್ಟಿದ್ದಾರೆ. ಈಗ ನಾವು ಈ ಥರದೊಂದು ಸ್ಟ್ರಕ್ಚರನ್ನ ಮಾಡೋದಂತೂ ಹೈಲಿ ಇಂಪಾಸಿಬಲ್, ಅಸಾಧ್ಯ. ಅದನ್ನ ನಾವು ಉಳಿಸ್ಕೊಂಡು ಹೋದ್ರೆ ಸಾಕಾಗಿದೆ. ಈಗ ಆಗಿನ ಕಾಲದವ್ರು ಪಾಪ ಅವ್ರು ಕಟ್ಟಿ ನಮಗೆ ಬಿಟ್ಟು ಹೋಗಿದ್ದಾರೆ, ಇದನ್ನ ಉಳಿಸ್ಕೊಂಡು ಹೋದ್ರೆ ಸಾಕಾಗಿದೆ. ನೋಡ್ಬೋದು, ಎಲ್ಲ ಹಾಳುಗೆಡವಿದ್ದಾರೆ. ಒಂದು ದೇವಸ್ಥಾನದಲ್ಲೂ ಕೂಡ ಒಂದು ಮೂರ್ತಿ ಇಲ್ಲ. ಎಲ್ಲಾ ಮೂರ್ತಿ ನಿಧಿಗೋಸ್ಕರ ಎಲ್ಲ ಕೆಡವಿ, ದೇವಸ್ಥಾನಗಳೆಲ್ಲ ಕೆಡವಿ ಆಗಿದ್ದು ಏನು ಉಳಿದಿಲ್ಲ. ಉಳಿದಿರೋದು ಕಲ್ಲು ಕಟ್ಟಡಗಳು. ಅದನ್ನಾದ್ರೂ ಉಳಿಸ್ಕೊಂಡ್ರೆ ಅದೇ ನಮ್ಮ ಪುಣ್ಯ.